ಅಯ್ಯೋ ವಿಧಿಯೇ, ಅಮ್ಮನಿಗೆ ಜೀವ ನೀಡಿ ಉಸಿರು ಚೆಲ್ಲಿದ ಮಗ, ಲಿವರ್ ದಾನದ ಬಳಿಕ ಮಗ ಸಾವು, ಬದುಕುಳಿದ ತಾಯಿ. ಅಮ್ಮನಿಗೆ ಲಿವರ್ ದಾನ ನೀಡಿದ ಬಳಿಕ ಮಗ ಸಾವು. ಅಮ್ಮನಿಗೆ ತನ್ನ ಮಕ್ಕಳ ಮೇಲಿರುವ ಪ್ರೀತಿಯ ಮುಂದೆ ಎಲ್ಲವೂ ನಶ್ವರ. ಆಕೆ ತಮ್ಮ ಮಕ್ಕಳ ಖುಷಿಗಾಗಿ ಏನು ಬೇಕಾದರೂ ಮಾಡಬಲ್ಲಳು, ಜೀವವನ್ನೇ ಬಿಡಬಲ್ಲಳು. ಆದರೆ ಇಲ್ಲೊಂದು ಕಡೆ ಅಮ್ಮನ ಜೀವ ಉಳಿಸುವುದಕ್ಕಾಗಿ ಹೋಗಿ ಮಗನ ಪ್ರಾಣ ಹೋಗಿದೆ. ಹೌದು, ಅಮ್ಮನಿಗಾಗಿ ಯಕೃತ್ ದಾನ ಮಾಡಿದ ಮಗನೊಬ್ಬ ಶಸ್ತ್ರಚಿಕಿತ್ಸೆ ಬಳಿಕ ಚೇತರಿಸಿಕೊಳ್ಳದೆ ಪ್ರಾಣ ಬಿಟ್ಟಿದ್ದಾನೆ. ಇತ್ತ ಅಮ್ಮ ಮಗ ನೀಡಿದ ಲಿವರ್ನಿಂದ ಗುಣಮುಖರಾಗಿದ್ದಾರೆ. ಮಗನ ಸಾವನ್ನ ಅರಗಿಸಿಕೊಳ್ಳಲಾಗದೆ ಸಂಕಟ ಪಡುತ್ತಿದ್ದಾರೆ. ಹೌದು, ತಾವು ಜೀವಂತವಿರುವಾಗ ಯಾರೂ ಕೂಡ ತಮ್ಮ ಕರುಳ ಕುಡಿಗಳ ಸಾವನ್ನ ನೋಡುವುದಕ್ಕೆ ಇಷ್ಟಪಡುವುದಿಲ್ಲ. ಮಕ್ಕಳಿಗೆ ಅನಾರೋಗ್ಯವಾದಾಗ, ಕಿಡ್ನಿ ಯಕೃತ್ನಂತಹ ಸಮಸ್ಯೆ ಕಾಡಿದಾಗ ಪೋಷಕರೇ ಮಕ್ಕಳಿಗೆ ತಮ್ಮ ದೇಹದ ಒಂದು ಭಾಗವನ್ನ ದಾನ ನೀಡಿದಂತಹ ನಿದರ್ಶನಗಳಿವೆ. ಆದರೆ ಇಲ್ಲಿ ಎದೆ ಎತ್ತರಕ್ಕೆ ಬೆಳೆದು ನಿಂತ ಮಗ ಅಮ್ಮನ ಜೀವ ಉಳಿಸುವುದಕ್ಕಾಗಿ ಹೋಗಿ ತನ್ನ ಪ್ರಾಣ ಕಳೆದುಕೊಂಡಿದ್ದಾನೆ. ಇತ್ತ ಆತನ ಲಿವರ್ ದಾನ ಪಡೆದಿರುವ ತಾಯಿಗೆ ಇದರಿಂದ ಜೀವವೇ ಬಾಯಿಗೆ ಬಂದಂತಾಗಿದೆ. ಒಂದು ವೇಳೆ ಇದರಿಂದ ಮಗನ ಜೀವವೇ ಹೋಗಬಹುದು ಎಂಬ ಸಣ್ಣ ಶಂಕೆ ಬಂದಿದ್ದರೂ ಆಕೆ ಈ ಆಪರೇಷನ್ಗೆ ಒಪ್ಪಿಕೊಳ್ಳುತ್ತಿರಲಿಲ್ಲವೇನೋ. ಆದರೆ ಮಗನ ಕಳೆದುಕೊಳ್ಳುವ ಆಕೆಯ ಹಣೆಬರವನ್ನ ಯಾರು ತಾನೇ ಅಳಿಸಲು ಸಾಧ್ಯ? ಅಂದ ಹಾಗೆ ಈ ಮನಕೊಲುಕುವ ಘಟನೆ ನಡೆದಿರುವುದು ಪಾಕಿಸ್ತಾನದಲ್ಲಿ. ಪಾಕಿಸ್ತಾನದ ಸರ್ಗೋದಾ ನಿವಾಸಿಯಾದ ಉಮರ್ ಫಾರೂಕ್ ಬಜ್ವಾ ಅವರ ತಾಯಿಗೆ ಲಿವರ್ನಲ್ಲಿ ಸಮಸ್ಯೆಯಾಗಿ ಚಿಕಿತ್ಸೆ ಪಡೆಯುತ್ತಿದ್ದರು. ಹೀಗಾಗಿ ಈ ತಿಂಗಳ ಆರಂಭದಲ್ಲಿ ತಮ್ಮ ಯಕೃತ್ನ ಒಂದು ಭಾಗವನ್ನು ತಾಯಿಗೆ ದಾನ ನೀಡಲು ಪುತ್ರ ಉಮರ್ ಫಾರೂಕ್ ನಿರ್ಧರಿಸಿದ್ದರು. ಇವರು ನೀಡಿದ ಯಕೃತ್ನ ದಾನದಿಂದ ತಾಯಿ ಏನೋ ಚೇತರಿಸಿಕೊಂಡರು. ಆದರೆ ಮಗ ಮಾತ್ರ ಆಸ್ಪತ್ರೆಯಿಂದ ವಾಪಸ್ಸೇ ಬರಲೇ ಇಲ್ಲ. ಯಕೃತ್ನ ದಾನದ ನಂತರ ಉಂಟಾದ ಸೋಂಕಿನಿಂದಾಗಿ ಉಮರ್ ಫಾರೂಕ್ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದು, ಇತ್ತ ಆತನ ತಾಯಿಯ ಸ್ಥಿತಿ ನೆನೆದು ಅನೇಕರು ಮರುಕಪಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಯುವಕನ ತ್ಯಾಗದ ಬಗ್ಗೆ ಸಾಕಷ್ಟು ಪೋಸ್ಟ್ಗಳು ವೈರಲ್ ಆಗುತ್ತಿದ್ದು, ಅನೇಕರು ಆಘಾತ ವ್ಯಕ್ತಪಡಿಸಿದ್ದು, ತಾಯಿಗೆ ದೇವರು ಈ ದುಃಖ ಸಹಿಸಿಕೊಳ್ಳುವ ಶಕ್ತಿ ನೀಡಲಿ ಎಂದು ಬೇಡುತ್ತಿದ್ದಾರೆ. ಜೀವಂತವಿರುವಾಗಲೇ ನೀಡುವ ಯಕೃತ್ನ ದಾನವು ಅತ್ಯಂತ ಅಪಾಯಕಾರಿಯಾಗಿದೆ. ತುಸು ಹೆಚ್ಚು ಕಡಿಮೆಯಾದರೂ ದಾನಿಯ ಜೀವವೇ ಹೋಗಿ ಬಿಡಬಹುದು. 2024ರಲ್ಲಿ ಮಂಗಳೂರಿನಲ್ಲಿ ಇದೇ ರೀತಿಯ ಘಟನೆಯೊಂದು ನಡೆದಿತ್ತು. ತಮ್ಮನ್ನು ಬಹಳ ಪ್ರೀತಿಸುತ್ತಿದ್ದ ಪತಿಯ ಸಂಬಂಧಿಯೊಬ್ಬರಿಗೆ ಲಿವರ್ ದಾನ ನೀಡುವುದಕ್ಕೆ ಹೋಗಿ ಯುವ ಉಪನ್ಯಾಸಕಿ ಅರ್ಚನಾ ಕಾಮತ್ ಅವರು ಸಾವನ್ನಪ್ಪಿದರು. ಈ ಘಟನೆ ಅರ್ಚನಾ ಕುಟುಂಬವನ್ನ ಮಾತ್ರವಲ್ಲದೆ ಅವರ ಸಾವಿರಾರು ವಿದ್ಯಾರ್ಥಿಗಳು, ಸ್ನೇಹಿತರು, ಆತ್ಮೀಯರನ್ನ ತೀವ್ರ ಆಘಾತ ಹಾಗೂ ದುಃಖಕ್ಕೀಡು ಮಾಡಿತ್ತು.